ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಂಡೊಳ್ಳಿ ಗ್ರಾಮದಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಮಹಾಋಷಿ ವಾಲ್ಮೀಕಿ ಗುರುಪೀಠದ ಗುರುಗಳು ಶ್ರೀ ಶ್ರೀ ಪ್ರನ್ನನಂದಾಪುರಿ ಮಹಾಸ್ವಾಮಿಗಳು ಬಂಡೊಳ್ಳಿಯ ಶ್ರೀ ವಾಲ್ಮೀಕಿ ಶಾಖಪೀಠಕ್ಕೆ ಕರ್ನಾಟಕ ಸರ್ಕಾರದಿಂದ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಬಿಡುಗಡೆಯಾದ ಅನುದಾನ ಪ್ರಥಮ ಬಾರಿಗೆ ಆಗಮಿಸಿದ ಪೂಜ್ಯ ಗುರುಗಳಿಗೆ ಸಮಾಜದ ಮುಖಂಡರಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸುರಪುರ, ಶಹಾಪುರ, ಹುಣಸಗಿ, ಯಾದಗಿರಿ, ಲಿಂಗಸಗೂರು, ದೇವದುರ್ಗ, ರಾಯಚೂರು ಅನೇಕ ಮುಖಂಡರು ಭಕ್ತಾದಿಗಳು ಆಗಮಿಸಿದರು. ಮಠದ ಶ್ರೇಯೋಭಿವೃದ್ಧಿಗೆ ಮತ್ತು ಉನ್ನತ ಮಟ್ಟದ ಶಿಕ್ಷಣಕ್ಕೆ ಪೂರ್ವಭಾವಿ ಸಭೆ ಜರುಗಿತು. ಸಮಾಜದ ಅನೇಕ ಜಲವಂತ ವಿಷಯಗಳು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಗೋಲಪಲ್ಲಿ ಆಶ್ರಮ, ವರ್ಧನೇಶ್ವರ ಮಹಾಸ್ವಾಮಿಗಳು ಮತ್ತು ಬಂಡೊಳ್ಳಿ ಲಿಂಗದಳ್ಳಿ ಮುಂತಾದ ಮುಖಂಡರು ಹಾಜರಿದ್ದರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತ ದೋರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅಲ್ಲಿ ನಮ್ಮ ಸಹೋದರ ಸಮಾಜ ಕುರುಬ ಸಮಾಜ ಇದೆ. ಈ ಕಡೆ ಬೇಡರೋದಾದ್ರೂ ಇಬ್ಬರು ಸಹೋದರತೆಯಿಂದ ಹೋಗ್ಲಿ, ಒಂದಾಗಿರ್ಲಿ ಅನ್ನೋದು ಮಾತಾಡಿದ್ವಿ. ಅದಕ್ಕೆ ಸ್ವಲ್ಪ ಗುರು ಉಳ್ಕಲ್ನು ಒಂದು ಮೀಡಿಯೇಟರ್ ಆಗಿದ್ರು ಗುರುಗ ನಮ್ಗೆ ಬರಿ ವೇಣು ಅಂತಂದ್ರು. ಎಲ್ಲಿ ಮಾತಾಡಿದ್ವಿ ಅಂದ್ರೆ ಚಿತ್ರದುರ್ಗದ ಮಡಿಮಾಳ ಮಾಚು ದೇವರ ಆಶ್ರಮದಲ್ಲಿ ಮಾತಾಡಿದ್ವಿ. ಅವ್ರು ಇಲ್ಲಿಗೆ ಬಂದ್ರು, ಒಂದು ಧಾರಣಿ ಹೇಳಿದ್ರು ಗುರುಗಳು, ಇದು ಎಷ್ಟಕ್ಕೆ ಮಾರ್ತದ ವೇಣು, ನಾ ಕೊಡಲ್ಲ, ನಿನಗೇನು ಕೊಡ್ತೀನಿ ಅದು ತಗೋ, ಸಮಾಜಕ್ಕೆ ಕೊಡು, ನೀ ದುಡ್ಡು ತಗೊಂಡಂಗಲ್ಲ ಅಂತ. ನನ್ನ ಮಿಸ್ಸಸ್ ಹೆಸರಲ್ಲಿಂದ ಅವ್ರಿಗೆ ಕೊಡೋಣ ಅಂತಂದ್ರು. ಸ್ವಾತಂತ್ರ್ಯ ಹೋರಾಟ ಯಾವ ರೀತಿ ಮಾಡ್ಬೇಕಂತ ತೋರಿಸಿದವರು ಸುರಪುರದ ನಾಯಕರು ಬೇಡ್ರು. ಅಲಗಲಿ ಬೇಡ್ರು ಅಸ್ತ್ರಗಳನ್ನು ನಾವು ಯಾರಿಗೂ ಕೊಡಲ್ಲ ಅಂತ ತೋರಿಸಿಕೊಟ್ಟಂತ ಬೇಡ್ರು ಅಲಗಲಿ. ಈಗ ನಾವು ಎಷ್ಟು ಬುದ್ಧಿವಂತರಿವೆ ಅಂದ್ರೆ ನಮಗೆ ಗೊತ್ತಿಲ್ಲ. ಯಾರಿಗೂ ಅಂದಲ್ಲ, ಅತಿ ಧೈರ್ಯ ಆದಂತ ನಮ್ಗೆ ಗೊತ್ತಿಲ್ಲ. ಒಂಥರ ಹನುಮಾನ್ ದೇವ್ರಿದ್ದಂಗೆ ನಮ್ಮ ಶಕ್ತಿ, ನಮ್ಮ ಬುದ್ಧಿ ನಮ್ಗೆ ಹೇಳಿದ್ರು ನಮ್ಗೆ ಗೊತ್ತಾಗ್ತದೆ. ಯಾವ ರೀತಿ ರಾಮ ಹೇಳಿದ, ಹನುಮಾನಕ್ಕೆ ಜಿಗಿದ್ಬಿಡು ಸಮುದ್ರ ಅಂತ. ಹಾರಿ ಹೋದ್ರೊಳಗೆ ಗೊತ್ತಾಯ್ತು ಸಮುದ್ರ ಜಿಗಿಯುವ ಶಕ್ತಿ ನಮಗಾದ ಅಂತ. ಯಾರನ್ನು ಬೇಕಾದ್ರೂ ಹಿಂಗ ಅದೇ ರೀತಿಯಾಗಿ ಪ್ರಭು ಹುಲಿನಾಯಕ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಶಹಾಪುರ ತಾಲೂಕು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮರೆಯಪ್ಪ ಪ್ಯಾಟಿ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಭೀಮನಗೌಡ ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷರು ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹೇಮಣ್ಣ ನಾಯಕ್ ಮಾಜಿ TP ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ರಮೇಶ್ ದೊರೆ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ವೆಂಕಟೇಶ್ ಬೇಟೆಗಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಭೀಮನಗೌಡ ಕಡದ್ರ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಂದಣ್ಣ ದೊರೆಯವರು ಕೂಡ ಹುಣಸಿಗೆ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಬಸವರಾಜ್ ಕಾಮನಟ್ಗಿ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಶರಣಗೌಡ ಪಾಟೀಲ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಬಸವರಾಜ್ ಪಾಟೀಲ್ ಚಿಂಚೋಡಿ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ವಾಸುದೇವ್ ಗಂಗೆ ಅವರಿಗೆ ಕೂಡ